ಕೈಗಲ್ ಫಾಲ್ಸ್ನ ಟಾಪ್ ವ್ಯೂ ಇದೆ. ಅಲ್ಲಿಗ ಬನ್ನಿ ಫ್ರೆಂಡ್ಸ್ ಹೋಗೋಣ. ಅಲ್ಲಿ ನಾವು ಅಲ್ಲಿಂದ ಇಲ್ಲಿಗೆ ಬಂದ್ವಿ, ಅಲ್ಲೇನು ಇಳಿತಾ ಇದ್ದಾರೆ ಅದೇ ಥರ ನಾವು ಇಲ್ಲಿಗೆ ಬಂದ್ವಿ ಮೈನ್ ಲೊಕೇಶನ್ಗೆ. ಹೋಗೋವಾಗಂತೂ ಸ್ವಲ್ಪ ಭದ್ರವಾಗಿ ಹೋಗ್ಬೇಕು. ಇಲ್ಲಿಗೆ ಬಂದೆ ಸ್ವಲ್ಪ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಭದ್ರವಾಗಿ ಬರಬೇಕಾಗತ್ತೆ. ಜಾಗ್ರತೆ ಫ್ರೆಂಡ್ಸ್. ಅಯ್ಯೋ 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 ಕುತ್ಕೊಳ್ಳೋ ನನ್ನ. ಫೈನಲಿ ವಿ ರೀಚ್ ಕೈಗಾಲ್ ಫಾಲ್ಸ್. ಈಗ ಫೈನಲಿ ಬಂದಾಯಿತು. ಈಗ ನಾವು ಒಂದು ರೌಂಡ್ ಹೇಗಿದೆ ಅಂತ ಸ್ವಿಮ್ ಮಾಡ್ತಾ ಹಾಗೆ ಎಂಜಾಯ್ ಮಾಡೋಣ ಫ್ರೆಂಡ್ಸ್. ಪ್ರಕೃತಿ ನೋಡೋದಕ್ಕೊಂಥರ ವಿಶ್ರಾಂತಿ, ಶಾಂತಿ, ನೆಮ್ಮದಿ ಒಂಥರ. ಮೊದಲು ಅಲ್ಲೂ ಬರುತ್ತೆ ಫ್ರೆಂಡ್ಸ್, ಮಳೆ ಜಾಸ್ತಿ ಜೋರಾಗಿ ಬಿದ್ದಾಗ, ಮಳೆಗಾಲ ಬಿದ್ದಾಗ ಇಲ್ಲಿ ಫಾಲ್ಸ್ ಥರ ಇರುತ್ತೆ. ಇಲ್ಲಿ ಈ ದೇವಿ ಕಾಣಿಸಿರೋದು ಒಂದು ಅದ್ಭುತ. ಬರ್ತಿದ್ದಾರೆ ಫ್ರೆಂಡ್ಸ್, ಮಳೆಯಿಂದ ಬರಬೇಕಾಗತ್ತೆ, ಬರಬೇಕಾಗತ್ತೆ. ದೇವಿ ಇದ್ದಾರೆ, ದೇವಿಗೆ ನಮಸ್ಕಾರ ಹಾಕ್ಕೊಂತ ಕೈಗಲ್ ಫಾಲ್ಸ್. See guys, ಈ ಲೊಕೇಶನ್ ಬಂದು ಬ್ಯಾಂಗ್ಳೂರ್ ಟು ಹೊಸಕೋಟೆ, ಹೊಸಕೋಟೆ ಟು ಡೈರೆಕ್ಟ್ ಬಂಗಾರದ ಭೂಮಿ ಕೋಲಾರ, ಕೋಲಾರ ಟು ಸ್ಟ್ರೈಟ್ ಮುಳ್ಬಾಗಿಲು, ಮುಳ್ಬಾಗಿಲು ಮಲನಾಯಕನಹಳ್ಳಿ ಬ್ರಿಡ್ಜ್ ರೈಟ್ ತಗೊಂಡು ಸ್ಟ್ರೈಟ್ ಹಾಗೆ ಲೆಫ್ಟ್ ಹೋಗಿ ಆಂಧ್ರ ಬಾರ್ಡರ್ ಸಿಗುತ್ತೆ ಗೈಸ್. ಅಲ್ಲಿಂದ ಕೈಗಾಲ್ ವಿಲೇಜ್ಗೆ ಸೇರ್ಕೊಂತೀವಿ. ಇದಾಗಿದೆ ಈ ಲೊಕೇಶನ್ ಗೈಸ್. ಕೈಗಾಲ್ ಗ್ರಾಮಕ್ಕೆ ಸ್ವಾಗತ ಸ್ನೇಹಿತರೆ. ಬಂದಾಯ್ತು. ಇಲ್ಲಿಂದ 200 ಮೀಟರ್ಸ್ ಬೈಕಲ್ಲೇ ಹೋಗ್ಬೋದಾಗತ್ತೆ, ಮತ್ತು ವೆಹಿಕಲ್ಸ್ ಅಂತೂ ಡೈರೆಕ್ಟ್ ಕೆಳಗೆ ಹೋಗುತ್ತೆ ಗೈಸ್. ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದೀವಿ. ಮುಂದೆ ಇರೋನು ಕಿರಣ್ ಅಂತ, ಮುಂದೆ ಇರೋನು ಮುನಿ ಅಂತ, ನನ್ನ ತಮ್ಮ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಬನ್ನಿ ಹೇಗಿದೆ ಅಂತ ನೋಡೋಣ. ಡೌನ್ ಸಿ ಗೈಸ್, ಎಂಟ್ರೆನ್ಸ್ ಬರಬೇಕಾದ್ರೆ ಪಾರ್ಕಿಂಗ್ಗೆ ಅಂತ ವೆಹಿಕಲ್ಸ್ಗೆ ಟಿಕೆಟ್ಸ್ ಅನ್ನ ಕೊಡ್ತಾರೆ, ನಾವು ಪರ್ಚೇಸ್ ಮಾಡಬೇಕಾಗತ್ತೆ. 2 ವೀಲರ್ಸ್ಗೆ 50, 4 ವೀಲರ್ಸ್ಗೆ 100 ಆಗಿದೆ ಗೈಸ್ ಟಿಕೆಟ್. ಇವ್ನು ನಮ್ಮವನು ಓಡ್ಸಕ್ಕಾಗಿಲ್ಲ, ಅದರಿಂದ ನಾವು ಇಳಿದ್ಬಿಟ್ಟು ಹೋಗ್ತಾ ಇದೀವಿ. ಭಯ ಬೀಳ್ತಾ ಇದ್ದಾನೆ ಪಾಪ ಮಗು. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ನೋಡಿ ಫ್ರೆಂಡ್ಸ್, ಚಿಕ್ಕ ಮಕ್ಕಳ ತರ ಆಡ್ತಾ ಇದ್ದಾನೆ. ಈಗ ನಾವು ಹೋಗ್ಬೇಕಾಗಿರೋದಕ್ಕೆ ಫ್ರೆಂಡ್ಸ್ ಉದ್ದಕ್ಕೆ ಹೋಗ್ಬೇಕು. ಬನ್ನಿ ಹೋಗೋಣ. ಗಾಯ್ಸ್, ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಎಂಟ್ರೆನ್ಸ್ ಇಂದ ಒಳಗೆ ಒಂದು 10 ಮೀಟರ್ಸ್ 20 ಮೀಟರ್ಸ್ ಹೋಗ್ಬೇಕಾಗುತ್ತೆ. ಎಸ್ ಗೈಸ್, ಹಾಗೆ ಸ್ನಾಕ್ಸ್ ಅಥವಾ ಊಟ ಸಾಮಗ್ರಿಗಳನ್ನು ಆಚೆ ತಗೊಂಡ್ ಬಂದು ತಿನ್ನೋದ್ರಲ್ಲಿ ಚೆನ್ನಾಗಿರುತ್ತೆ ಗೈಸ್. ಇಲ್ಲೆಲ್ಲ ನಾವು ಸೈಡಲ್ಲಿ ಪಾರ್ಕಿಂಗ್ ಮಾಡ್ಕೋಬಹುದು. ನೋಡಿ ಫ್ರೆಂಡ್ಸ್, ಕಾರ್ಸ್ ಎಲ್ಲ ಆಲ್ರೆಡಿ ಪಾರ್ಕಿಂಗ್ ಆಗಿದೆ. ಬೈಕ್ಸ್ ಅಂಡ್ ಒಳಗಡೆ ಹೋಗುತ್ತೆ ಫ್ರೆಂಡ್ಸ್. ಅಲ್ಲಿದೆಯಲ್ಲ ಸ್ಟ್ರೈಟ್. ಎಸ್ ಗೈಸ್, ಬನ್ನಿ ಹೋಗೋಣ ಕೈಗಾಲ್ ಫಾಲ್ಸ್ಗೆ. ಏನೋ ಗೊತ್ತಾ ಫ್ರೆಂಡ್ಸ್, ಏನು ಅಂದರೆ ಈ ಮಳೆಗಾಲ ಅಂತಂದರೆ ಜುಲೈ ಆಗಸ್ಟಲ್ಲಿ ಬಂದರೆ ಮಾತ್ರ ನಮಗೆ ಒಳ್ಳೆ ವ್ಯೂ, ಒಳ್ಳೆ ನೀರು, ವಾತಾವರಣ ಚೆನ್ನಾಗಿರುತ್ತೆ. ಫಾಲ್ಸ್ ಎಲ್ಲ ನೋಡ್ಬೋದಾಗತ್ತೆ ಫ್ಯಾಮಿಲಿ ಜೊತೆ ಬಂದ್ರೂ. ಬಟ್ ಇನ್ನೊಂದೇನು ಅಂತಂತಂದರೆ ಈ ಬೇಸಿಗೆ ಕಾಲದಲ್ಲಿ ಬಂದರೆ ಅಂತೂ ಬೇಡ, ಸಖತ್ ಆ ಬಿಸಿಲಲ್ಲಂತೂ ತುಂಬಾ ತೊಂದರೆ ಅನ್ಪಟ್ಟೆ ಫ್ರೆಂಡ್ಸ್. ಬಿಸಿಲುಗಾಲದಲ್ಲಿ ಬರಬಾರ್ದು ಅಂತ ಅರ್ಥ ಆಯ್ತು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಒಂದಿನ ಫುಲ್ಲು ಸಖತ್ತಾಗಿ ನೆಂದೋಗಿ ಸುಸ್ತಾಗಿ ಎಲ್ಲ ಆಗೋಗಿದ್ವಿ ಫ್ರೆಂಡ್ಸ್. ಬೇಸಿಗೆ ಕಾಲದಲ್ಲಿ ಮಾತ್ರ ಬರಕ್ಕೆ ಹೋಗಬೇಡಿ, ಮಳೆಗಾಲದಲ್ಲಿ ಬಂದರೆ ತುಂಬ ಬೆನಿಫಿಟ್. ಬನ್ನಿ ಮುಂದೆ ಏನಾಗುತ್ತೆ ನೋಡೋಣ. ನೋಡಿ ಗಾಯ್ಸ್, ಈ ಬಂಡೆ ಏನು ಕಾಣಿಸ್ತಿದೆ, ಈ ಬಂಡೆ ಹತ್ರ ಬಂದಿದ್ದೀವಿ ಅಂತಂದರೆ ಆಲ್ಮೋಸ್ಟ್ ನಾವು ಕೈಗಾಲ್ ಫಾಲ್ಸ್ ಏನಿದೆ ಅಲ್ಲಿಗೆ ಸೇರಿದಂಗೆ ಫ್ರೆಂಡ್ಸ್. ಬನ್ನಿ ಹೋಗೋಣ.
ಇನ್ನೇನು ಬಂತು. ಅಲ್ಲಿ ನೋಡಿ, ಅಲ್ಲಿ ನಮ್ಮ ಫ್ರೆಂಡ್ಸು ಯಾವ ಥರ ಇಳಿಸ್ತಿದಾರೋ ಡೌನಲ್ಲಿ ಇಳಿಯೋಕ್ಕಾಗಲ್ಲ ಅಂತೇಳಿ, ಎಲ್ಲಾದ್ರೂ ಸ್ಕಿಡ್ ಆಗುತ್ತೆ ಅಂತ ತುಂಬ ಭಯ ಪಡ್ತಾ ಇದ್ದಾರೆ. ಮೆಲ್ಲಿಕ್ ಹೋಗೋ ಮುನಿ. ವೆರಿ ಗುಡ್. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಹೇಗಿದೆ ನೋಡೋಣ, ಮುಂದೆ ಹೋಗೋಣ. ಸಿ ಗಾಯ್ಸ್, ಈಗ ಆಲ್ಮೋಸ್ಟ್ ಬಂದ್ಬಿಟ್ವಿ ಕೈಗಲ್ ಫಾಲ್ಸ್ಗೆ. ನೋಡಿ ಫ್ರೆಂಡ್ಸ್, ಫ್ಯಾಮ್ಲೀಸ್ ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಂದೆ ನಾವು ನೋಡ್ಬೋದು. ಈಗ ಅಲ್ಲಿ ನೋಡ್ತಾ ಇದ್ದೀವಿ, ಬಂದಿದ್ದಾರೆ. ಅಲ್ಲಿ ನಮ್ಮವರು ಅಲ್ಲಿ ಹೋಗ್ತಿದ್ದಾರೆ ಆಲ್ರೆಡಿ. ಬನ್ನಿ, ಈಗ ನಾವು ಹೋಗೋಣ, ಸಮಯ ಬಂದಿದೆ. ಅಲ್ಲಿ ನೋಡಿ ಗಾಯ್ಸ್, ನಮ್ಮ ಹೊಸ ಪರಿಚಯಸ್ಥರನ್ನ ನೋಡಿ ಫ್ರೆಂಡ್ಸ್. ಹುಯ್ ಹುಯ್ ಟಾಟಾ. ಸಿ ಗಾಯ್ಸ್, ಆಲ್ಮೋಸ್ಟ್ ವ್ಯೂ ಏನಿದೆ ಅಂತಂತಂದ್ರೆ ಎಂಟ್ರೆನ್ಸ್ ಬಂದಿದ ತಕ್ಷಣ ಈ ತರ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ತಾತಾಗ್ಲೆಲ್ಲ ಟೆಂಟ್ ಹಾಕೋರ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಆಲ್ರೆಡಿ ಬನ್ನಿ, ಶಬ್ದ ಕೇಳಿಸ್ತಾ ಇದೆ ಫ್ರೆಂಡ್ಸ್. ಜಾ ವಾವ್, ಎಕ್ಸಲೆನ್ಸ್ ವ್ಯೂ. ಬಾ 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 ಬಾ. ವಾವ್, ಲೌಡೆಡ್ ವ್ಯೂ. ಹೆಂಗಿದ್ಯಾ? ಅಲ್ಲಿ ಹೋಗ್ತೀನ ನಾನು. ಹೆಂಗಿದೆ ಮುನಿ? ಸೂಪರ್ ಆಗಿದೆ ಅಲ್ಲ? ಹೆಂಗಿದೆ ಕಿರಣ್? ಎಕ್ಸ್ಪೀರಿಯನ್ಸ್ ಮಾತ್ರ ಲೌಡೆಡ್ ಅಲ್ಲ? ಅವಕಾಶ ಎಲ್ರಿಗೂ ಸಿಗಲ್ಲ. ಫ್ರೆಂಡ್ಸ್ ಬಂದ್ರೆ ಅದು ಕಿಕ್ಕೇ ಬೇರೆಲ್ಲಮ್ಮ. ಬನ್ನಿ ಫ್ರೆಂಡ್ಸ್, ಹಾಗೆ ಮುಂದೆ ನೋಡ್ಕೊಂಡು ಹೋಗೋಣ. ಎಸ್ ಫ್ರೆಂಡ್ಸ್, ಈಗ ಮೋಸ್ಟ್ ಹೈಪರ್ ವ್ಯೂ ಒಂದು ತೋರಿಸ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಬಂದಿದ್ದೀನಿ. ನಾನು ಕರೆಕ್ಟಾಗಿ ನಿಂತ್ಕೊಂಡಿದ್ದೀನಿ. ಈಗ ಅದು ಏನು ವ್ಯೂ ಇದೆ ಅಂತ ನೋಡೋಣ. ರೆಡಿ, ಸ್ಟಾರ್ಟ್. ನೋಡಿ ಗಾಯ್ಸ್, ವ್ಯೂ ಪಾಯಿಂಟ್ಸ್. ಫ್ರೆಂಡ್ಸ್, ಏನ್ ಮಾಡ್ತಾ ಇದ್ದಾನೆ ಅಂತ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನೋಡಿ ಗೈಸ್, ನಾವು ಇಷ್ಟೊತ್ತು ಇಲ್ಲಿದ್ವಿ, ಇಷ್ಟೊತ್ತು ನೋಡಿದ್ದಿಲ್ಲಿ. ಈಗ ನಾವು ಹೋಗೋ ಪಾಯಿಂಟ್ ಬಂದು ನೋಡಿ, ಆಸಮ್ ವ್ಯೂ ಬಂದು ಅಲ್ಲಿರೋದು. ಅಲ್ಲೇನು ಕಾಣಿಸ್ತಿದೆ?
ಈಗ ನಾವು ಅಲ್ಲಿ ಹೋಗಿ ಸೇರ್ತೀವಿ ಫ್ರೆಂಡ್ಸ್. ಅಲ್ಲಿ ಸೇರಿ ಮತ್ತೆ ನಾವು ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ಹೋಗೋಣ. ಈಗ ನಾವೇನು ನೋಡ್ತಾ ಇದೀವಿ ಫ್ರೆಂಡ್ಸ್, ನಾವೀಗ ಅಲ್ಲಿಗೆ ಹೋಗ್ತೀವಿ ಫ್ರೆಂಡ್ಸ್. ಈಗ ನಾವು ಹೋಗೋ ಪಾಯಿಂಟ್ ಬಂದು ಅಲ್ಲಿ ಶಿವಲಿಂಗ ನೋಡಿಕೊಂಡು ನಾವು ದರ್ಶನ ಮಾಡಿಕೊಂಡು ಹಂಗೆ ವಿಸಿಟ್ ಕೊಡೋಣ ಫ್ರೆಂಡ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಮಾಡ್ತೀನಿ ಯಶ್ ಹೇಳೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಂಟೆಂಟ್ ಎಲ್ಲ ಕೊಡ್ತಾನೆ ಹೊಸ ಯೂಟ್ಯೂಬರ್. ಓಕೆ, ಥ್ಯಾಂಕ್ ಯು ಮಗ. ಬನ್ನಿ ಹೋಗಿ ಟಾಪ್ ವ್ಯೂ ಏನಿದೆ ಅಂತ ಈಗ ನೋಡೋಣ ಬನ್ನಿ ಫ್ರೆಂಡ್ಸ್. ಕೈಗಲ್ ಫಾಲ್ಸ್ನ ಟಾಪ್ ವ್ಯೂ ನೋಡಿ ಹೇಗಿದೆ, ಬನ್ನಿ ನೋಡಿ. ಅಲ್ಲಿ ಲಿಂಗ ಕಾಣಿಸ್ತಿದೆ, ಅಲ್ಲಿಗ ಹೋಗೋಣ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಅಲ್ಲಿ ನಾವು ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಅಲ್ಲೇನು ಇಳಿತಾ ಇದ್ದಾರೆ ಅದೇ ಥರ ನಾವು ಇಲ್ಲಿಗೆ ಬಂದ್ವಿ. ಅಲ್ಲೇ ಈಗ ಇನ್ನೊಂದು ವ್ಯೂ ಏನಿದೆ ಅದು ನೋಡೋಣ ಬನ್ನಿ. ನೋಡಿ ಗಾಸ್ ಹೇಗಿದೆ ಮರ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಪ್ರಕೃತಿ ಅಂದರೆ ನಂಗೊಂಥರ ಪ್ರಾಣ. ಈಗ ಬನ್ನಿ ಹೋಗೋಣ ಮೈನ್ ಲೊಕೇಶನ್ಗೆ. ಹೋಗೋವಾಗಂತೂ ಸ್ವಲ್ಪ ಭದ್ರವಾಗಿ ಹೋಗ್ಬೇಕು. ಇಲ್ಲಿಗೆ ಬಂದರೆ ಸ್ವಲ್ಪ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಭದ್ರವಾಗಿ ಬರಬೇಕಾಗತ್ತೆ. ಜಾಗ್ರತೆ ಫ್ರೆಂಡ್ಸ್. ಏನಿದೆ ಇದು ನೋಡ್ತಾ ಇದ್ದೀವಿ, ಆಲ್ರೆಡಿ ಬಂದಾಯಿತು. ಹೇಗಿದೆ ಬನ್ನಿ ನೋಡೋಣ ನಮ್ಮ ಕೈಗಲ್ ಫಾಲ್ಸ್. ಅಯ್ಯೋ 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 ತುಕ್ಕೋಣ. Finally we reached Kaigal Falls. ಸಿ ಗೈಸ್, ಅಲ್ಲಿ ಫಾಲ್ಸ್ ಬರ್ತಿರೋ ಹತ್ರ ಪಾಚಿ ಕಟ್ಕೊಂಡಿದೆ ಗೈಸ್. ಅಲ್ಲಿ ಹೋರಾಡಬೇಕಾದ್ರೆ ಭದ್ರವಾಗಿ ಹೋರಾಡಬೇಕಾಗುತ್ತೆ. ಮತ್ತು ಅಲ್ಲಿ ಜಾರೋ ಪರಿಸ್ಥಿತಿ, ಬೀಳೋ ಪರಿಸ್ಥಿತಿ ಕೂಡ ಉಂಟಾಗ್ಬೋದು. ಭದ್ರತೆಯಿಂದ ಹೋರಾಡಬೇಕಾಗತ್ತೆ ಗೈಸ್. ಯಾರೋ ಫ್ಯಾಮ್ಲಿ ಆ್ಯಂಡ್ ಕುಟುಂಬ ಬಂದಿದೆ, ಎಂಜಾಯ್ ಮಾಡ್ತಿದ್ದಾರೆ. ಹಾಗೆ ತಾವು ಸಿ ಗೈಸ್, ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಮಾತ್ರ ಬನ್ನಿ ಅಂತ ಹೇಳ್ತಾ ನಿಮ್ಮ ಯಶವಂತಪ್ಪು. ಈಗ ಫೈನಲಿ ಬಂದಾಯಿತು. ಈಗ ನಾವು ಒಂದು ರೌಂಡ್ ಹೇಗಿದೆ ಅಂತ ಒಂದು ರೌಂಡ್ ಸ್ವಿಮ್ ಮಾಡ್ತಾ ಹಾಗೆ ಎಂಜಾಯ್ ಮಾಡೋಣ ಫ್ರೆಂಡ್ಸ್. ಪ್ರಕೃತಿ ನೋಡೋದಕ್ಕೆ ಒಂಥರ ವಿಶ್ರಾಂತಿ, ಶಾಂತಿ, ನೆಮ್ಮದಿ, ಒಂಥರ ವೈಬು. ನನಗಂತೂ ಪ್ರಾಣ. ಪ್ರಕೃತಿಯ ನಿಯಮದೊಳಗೆ ಈ ಪಯಣ ಇದೆ ಅಲ್ಲ, ತುಂಬ ಅದೃಷ್ಟ ಮಾಡಿದ್ರು ಫ್ರೆಂಡ್ಸ್. ಸಖತ್ ವ್ಯೂ, ಒಂದು ಸಖತ್ ಎಂಜಾಯ್ಮೆಂಟ್ ಸಿಗತ್ತೆ. ನಾನು ನನ್ನ ಫ್ರೆಂಡ್ ಜೊತೆ ಬಂದಿದ್ದೀನಿ, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಈಗೇನಿದೆ ಬನ್ನಿ ಮುಂದೆ ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಸಿಗಾಯ್ಸ್ ಈಗ ಈ ವ್ಯೂ ಮೊದಲು ಅಲ್ಲೂ ಬರುತ್ತೆ ಫ್ರೆಂಡ್ಸ್. ಮಳೆ ಜಾಸ್ತಿ ಜೋರಾಗಿ ಬಿದ್ದಾಗ, ಮಳೆಗಾಲ ಬಿದ್ದಾಗ ಇಲ್ಲಿ ಫಾಲ್ಸ್ ಥರ ಆಗುತ್ತೆ. ಬನ್ನಿ ಹೋಗೋಣ ಮುಂದೆ. ಅಯ್ಯೋ, ಇಲ್ಲಿ ಈ ದೇವಿ ಕಾಣಿಸಿರೋದು ಸಿ ಗೈಸ್, ಇನ್ನೊಂದೇನು ಅಂತಂದ್ರೆ ಮೇಲೆಯಿಂದಲೂ ಬರ್ಬೋದು. ಇದೊಂದು ದಾರಿ ಇದೆ ಗೈಸ್.
ಇದೆಲ್ಲ ಇದು ಬರ್ಬೇಕಾಗತ್ತೆ. ದೇವಿ ಇದ್ದಾರೆ, ದೇವಿ ನಮಸ್ಕಾರ ಹಾಕ್ಕೊಂತ ಏನೇನು ಒಂದಂತ ಹೋಗ್ತಾರಲ್ಲ Kaigal Falls. ವಾವ್, ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಬಟ್ ತುಂಬ ಹುಷಾರಾಗಿರ್ಬೇಕಾಗುತ್ತೆ ಗೈಸ್. ಫಾಲ್ಸ್ ತುಂಬ ಫಾಸ್ಟಾಗಿ ಬರ್ತಿದೆ. ಬಟ್ ಓಕೆ ಗೈಸ್, ಡನ್, ಚಿಲ್. Welcome to Kaigal Falls. Hi guys. Enjoyed. ಕೋತಿಲ್ ಘಾಟ ಅಂತ ತುಂಬಾ ಟಾರ್ಚರ್ ಆಗಿರುತ್ತೆ ಫ್ರೆಂಡ್ಸ್. ಹಾಗೆ ನಾವು ಏನ್ ತರ್ತೀವಿ ವಸ್ತುಗಳನ್ನ ಆಗ್ಲಿ, ಸ್ನ್ಯಾಕ್ಸ್ ಆಗ್ಲಿ, ಇನ್ನೊಂದು ಬ್ಯಾಗ್ ಆಗ್ಲಿ, ಯಾವುದೇ ವಸ್ತುಗಳಂತಂದ್ರೂ ತುಂಬಾ ಭದ್ರತೆಯಿಂದ ಇರಬೇಕಾಗುತ್ತೆ. ಯಾಕಂದ್ರೆ ಕೋಟಿಲ್ ಯಾಕೆಂದ್ರೆ ವಿಪರೀತ ಕಾಡಿರೋದ್ರಿಂದ ಘಾಟ ಜಾಸ್ತಿ ಇರುತ್ತೆ. ಇದನ್ನೆಲ್ಲ ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ. ವಿಪರೀತ ಟಾರ್ಚರ್ ಇರ್ತದೆ ನೋಡಿ ಗೈಸ್. ಕೋಟಿಗೆ ಏನ್ ಕಾಟ ಕೊಡ್ತಿದೆ ಅಂತ ಬಂದಿರೋ ಪ್ಯಾಸೆಂಜರ್ಸ್ ಅಂತೂ ತುಂಬಾ ಟಾರ್ಚರ್ ಕೊಡುತ್ತೆ. ಕೋಟಿಗೆ ಕಾಟ ನೋಡಿ, ಅದು ಬ್ಯಾಗ್ ಕಿತ್ಕೊಳ್ಳೋದು, ಬಟ್ಟೆಗೆ ಎತ್ಕೊಂಡು ಹೋಗೋದು ಅದೆಲ್ಲ ಮಾಡ್ಬಿಡ್ತಾರೆ ಫ್ರೆಂಡ್ಸ್. ಭದ್ರತೆಯಿಂದ ಇರಬೇಕಾಗುತ್ತೆ. ನಿಮ್ಮ ಬ್ಯಾಗ್ನ ನಿಮ್ಮ ಸೇಫ್ ಆಗಿ ಇಟ್ಕೋಬೇಕಾಗುತ್ತೆ. ಇಲ್ಲಂತೂ ಕೋತಿಗಳು ಹಾಗೆ ವಿಡಿಯೋಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅಂಡ್ ಕಾಮೆಂಟ್ ಮಾಡ್ತಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕೋರ್ಕೊಂತ ಇದ್ದೀನಿ ಫ್ರೆಂಡ್ಸ್. ಈಗ ಫಾಲ್ಸ್ ವೇಗ ಅಂತೂ ತುಂಬ ತಡೆಯೋಕ್ಕಾಗ್ತಿಲ್ಲ. ಬಟ್ ಜಾಸ್ತಿ ಫೋರ್ಸ್ ಆಗಿ ಬರ್ತಿತ್ತು. ಬಟ್ ಓಕೆ ಗೈಸ್, ಓಕೆ ಗೈಸ್, ಈಗ 360 ಆ್ಯಂಗಲ್ ಶಾಟ್ನ ನೋಡ್ಕೊ ಬನ್ನಿ. ಎಸ್ ಗೈಸ್, ಇವತ್ತಿನ ವಿಡಿಯೋ ಇದಾಗಿತ್ತು, ಕೈಗಲ್ ಫಾಲ್ಸ್ನ ವ್ಲಾಗ್. ಈಗ ವ್ಲಾಗ್ಗೆ ಕಂಪ್ಲೀಟ್ ಆಗ್ತಿದೆ ಗೈಸ್. ಹಾಗೆ ನಿಮ್ಮ ಸಪೋರ್ಟ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡಿ ಗೈಸ್. ಜೈ ಕರ್ನಾಟಕ ಮಾತೆ, ನಿಮ್ಮ ಯಶವಂತಪ್ಪು.